ಕರ್ನಾಟಕದಲ್ಲಿ ಕೃತಕ ಪನ್ನೀರ್ ಬ್ಯಾನ್ ಯಾಕೆ ಅನ್ನುವಂಥದ್ದಿದೆ. ಈಗ ಯಾಕೆ ಆನ್ಲಾಗ್ ಈ ಒಂದು ಪನ್ನೀರ್ ಹೆಂಗೆ ತಯಾರಿಸ್ತಾರೆ? ಪನ್ನೀರ್ ಪ್ರಿಯರಿಗೆ ಆರೋಗ್ಯ ಇಲಾಖೆ ಈಗ ಬಿಗ್ ಶಾಕ್ ಕೂಡ ನೀಡಿದೆ. ಕರ್ನಾಟಕದಲ್ಲಿ ಕೃತಕ ಪನ್ನೀರ್ ಬ್ಯಾನ್ ಯಾಕಾಗುತ್ತೆ? ಕಾರಣ ಏನಿರಬಹುದು? ಏನದು ಆನ್ಲಾಗ್ ಪನ್ನೀರ್ ಹೆಂಗೆ ತಯಾರಿಸ್ತಾರೆ? ಪನ್ನೀರ್ ಪ್ರಿಯರಿಗೆ ಆರೋಗ್ಯ ಇಲಾಖೆ ಈಗ ಬಿಗ್ ಶಾಕ್ ಅನ್ನ ಕೂಡ ನೀಡಿದೆ. ಕರ್ನಾಟಕದಲ್ಲಿ 1 ವರ್ಷ ಕೃತಕ ಪನ್ನೀರ್ ಬ್ಯಾನ್ ಆಗುತ್ತೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲೂ ಕೂಡ ಕೃತಕ ಪನ್ನೀರನ್ನ ಬಳಕೆ ಮಾಡಲಾಗ್ತಾ ಇತ್ತು. ಸಾಮಾನ್ಯ ಡೈರಿ ಪನ್ನೀರ್ ಬದಲಿಗೆ ಕೃತಕ ಪನ್ನೀರ್ ಬಳಕೆಯನ್ನ ಮಾಡ್ತಾ ಇದ್ರಂತೆ. ನೋಡಿ, ಆನ್ಲಾಗ್ ಪನ್ನೀರನ್ನ ಗ್ರಾಹಕರಿಗೆ ನೀಡ್ತಾ ಇರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಪನ್ನೀರನ್ನ ಬ್ಯಾನ್ ಮಾಡಲಾಗಿದೆ. ಆರೋಗ್ಯ ಇಲಾಖೆಯ ಈ ಒಂದು ಮಹತ್ತರ ಕಾರ್ಯಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆ ಕೊಡಲೇಬೇಕು. ನೋಡಿ, ಕರ್ನಾಟಕದಲ್ಲಿ ಕೃತಕ ಪನ್ನೀರ್ ಬ್ಯಾನ್ ಮಾಡ್ತಾ ಇರುವಂಥದ್ದು ಏನಿದು? ಯಾಕೆ? ಹೆಂಗೆ ತಯಾರಿಸ್ತಾರೆ ಅನ್ನೋದು ಕೂಡ ಪ್ರಶ್ನೆ ಇದ್ದೇ ಇರುತ್ತೆ. ಇನ್ನು ಪನ್ನೀರ್ ಪ್ರಿಯರಿಗೆ ಈಗ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಬಿಗ್ ಶಾಕ್ ಅನ್ನ ನೀಡ್ತಾ ಇರುವಂಥದ್ದು ಜನರ ಹಿತದೃಷ್ಟಿಯಿಂದಾನೇ ಅವರು ಮಾಡಿರುವಂತಹ ಮಹತ್ ಕಾರ್ಯ ಇದು. ಕರ್ನಾಟಕದಲ್ಲಿ 1 ವರ್ಷ ಈ ಒಂದು ಕೃತಕ ಪನ್ನೀರ್ ಬ್ಯಾನ್ ಆಗುತ್ತೆ. ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಕೃತಕ ಪನ್ನೀರ್ ಬಳಕೆಯನ್ನ ಮಾಡಲಾಗ್ತಾ ಇತ್ತು ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಸಾಮಾನ್ಯ ಡೈರಿ ಪನ್ನೀರ್ ಬದಲಿಗೆ ಕೃತಕ ಪನ್ನೀರನ್ನ ಬಳಕೆ ಮಾಡ್ತಾ ಇದ್ರಂತೆ. ಡೈರಿಯಿಂದ ಬರ್ತಿತ್ತಲ್ಲ, ಆ ಪನ್ನೀರನ್ನ ನೀಡ್ತಾ ಇರಲಿಲ್ಲ. ಆನ್ಲಾಗ್ ಪನ್ನೀರನ್ನ ಗ್ರಾಹಕರಿಗೆ ನೀಡ್ತಾ ಇರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಕೂಡ ಈಗ ಪನ್ನೀರನ್ನ ಬ್ಯಾನ್ ಮಾಡಲಾಗ್ತಾ ಇರುವಂಥದ್ದು. ಆರೋಗ್ಯ ಇಲಾಖೆ ಈ ಒಂದು ಮಹತ್ತರ ಕಾರ್ಯಕ್ಕೆ ಮುಂದಾಗಿರುವಂಥದ್ದು ಜನರ ಆರೋಗ್ಯದ ಹಿತದೃಷ್ಟಿಯಿಂದ. ಕೃತಕ ಪನ್ನೀರ್ ಬಗ್ಗೆ ಗೊತ್ತಾದ್ರೆ ನೀವು ಕೂಡ ಶಾಕ್ ಆಗ್ತೀರಿ. ಆರ್ಟಿಫಿಷಿಯಲ್ ಪನ್ನೀರು ಹೊಟ್ಟೆ ಸೇರಿದ್ರೆ ಆರೋಗ್ಯ ಢಮಾರಾಗುತ್ತೆ. ಕೃತಕ ಪನ್ನೀರ್ ತಿಂದ್ರೆ ಕಿಡ್ನಿ ಕತೆ ಮುಗಿಯುತ್ತೆ, ಕ್ಯಾನ್ಸರ್ ಬರೋದಂತೂ ಗ್ಯಾರಂಟಿ. ಕೃತಕ ಪನ್ನೀರ್ನಲ್ಲಿ ಸ್ಟಾರ್ಚ್, ಸಿಂಥೆಟಿಕ್ಸ್, ಮಿಲ್ಕ್, ಯೂರಿಯಾ ಇರುತ್ತಂತೆ. ಪಾಮ್ ಆಯಿಲ್ ಸೇರಿ ಬಿಳಿ ಬಣ್ಣ ಬರಲು ಕೆಮಿಕಲ್ ಬಣ್ಣವನ್ನ ಬಳಕೆ ಮಾಡ್ತಾರಂತೆ. ಪನ್ನೀರ್ ಫೇವ್ರೇಟ್, ಪ್ರೋಟೀನ್ ಸಿಗ್ತಿದೆ ಅಂತ ತಿಂದ್ರೆ ಫಿನಿಶ್ ಆಗೋದು ಗ್ಯಾರಂಟಿ. ವೆನಿಗರ್ ಅಥವಾ ನಿಂಬೆ ಹುಳಿ ಬಳಸಿದಂತಹ ಹಾಲಿನ ಪನ್ನೀರ್ ಮಾತ್ರ ಸೇಫ್. ಎಷ್ಟೋ ಕಡೆ ಪ್ರಾಫಿಟ್ ಮಾಡಲು ಆರ್ಟಿಫಿಷಿಯಲ್ ಪನ್ನೀರ್ ಬಳಕೆಯನ್ನ ಕೂಡ ಮಾಡಲಾಗುವಂಥದ್ದು. ದೇಶದ ಹಲವು ರಾಜ್ಯಗಳಲ್ಲಿ ಬ್ಯಾನ್ ಆಗಿರುವಂತಹ ಕೃತಕ ಪನ್ನೀರ್ ಈಗ ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಆಗ್ತಾ ಇರುವಂಥದ್ದು. ಇಂಥವನ್ನ ತಿಂದ್ರೆ ಮತ್ತು ಜನರು ಹೇಗೆ ಬದುಕ್ತಾರೆ? ಕೃತಕ ಪನ್ನೀರ್ ಬಗ್ಗೆ ಗೊತ್ತಾದ್ರೆ ನಿಜಕ್ಕೂ ಶಾಕ್ ಆಗುವಂಥದ್ದು. ಆರ್ಟಿಫಿಷಿಯಲ್ ಪನ್ನೀರ್ ಹೊಟ್ಟೆ ಸೇರಿದ್ರೆ ಆರೋಗ್ಯದ ಕತೆ ಹೇಳೋದೇ ಬೇಡ. ಇನ್ನು ಕೃತಕ ಪನ್ನೀರನ್ನು ತಿಂದರೆ ಜನ ಕಿಡ್ನಿ ಕತೆ ಮುಗ್ದೇ ಹೋಗುತ್ತೆ, ಕ್ಯಾನ್ಸರ್ ಕೂಡ ಬರುತ್ತಂತೆ. ನೋಡಿ, ಪನ್ನೀರಿಂದ, ಕೃತಕ ಪನ್ನೀರು, ಅದರಲ್ಲೂ ಕೂಡ ಸ್ಟಾರ್ಚ್, ಸಿಂಥೆಟಿಕ್ ಮಿಲ್ಕ್ ಜೊತೆಗೆ ಯೂರಿಯಾವನ್ನು ಬಳಕೆ ಮಾಡ್ತಾರೆ. ಪಾಮ್ ಆಯಿಲನ್ನು ಬಳಸಿ ಈ ಒಂದು ಬಿಳಿ ಬಣ್ಣ ಬರೋದಕ್ಕೆ ಕೆಮಿಕಲ್ ಬಣ್ಣವನ್ನು ಕೂಡ ಬಳಕೆ ಮಾಡಿ ರೆಡಿ ಮಾಡ್ತಾರಂತೆ. ಪನ್ನೀರ್ ಫೇವ್ರೇಟು, ಜೊತೆಗೆ ಪ್ರೋಟೀನ್ ಸಿಗುತ್ತೆ ಅಂತ ಏನಾದರೂ ತಿಂದರೆ ನಿಮ್ಮ ಜೀವ ಮುಗ್ದೇ ಹೋಗುತ್ತೆ. ವೆನಿಗರ್ ಅಥವಾ ನಿಂಬೆ ಹುಳಿಯನ್ನು ಬಳಸಿ ಹಾಲಿನ ಪನ್ನೀರ್ ಮಾಡಿದ್ರೆ ಮಾತ್ರ ಅದು ಸೇಫ್. ಎಷ್ಟೋ ಕಡೆ ಈ ಒಂದು ಪ್ರಾಫಿಟ್ ಪಡೆಯೋದಕ್ಕೆ ಆರ್ಟಿಫಿಷಿಯಲ್ ಪನ್ನೀರನ್ನು ಬಳಕೆ ಮಾಡಲಾಗ್ತಾ ಇರುವಂಥದ್ದು. ಈಗ ಕರ್ನಾಟಕದಲ್ಲೂ ಕೂಡ ಈ ಒಂದು ಪನ್ನೀರ್, ಕೃತಕ ಪನ್ನೀರನ್ನು ಬ್ಯಾನ್ ಮಾಡಲಾಗ್ತಾ ಇರುವಂಥದ್ದು. ದೇಶದ ಹಲವು ರಾಜ್ಯಗಳಲ್ಲಿ ಆಲ್ರೆಡಿ ಬ್ಯಾನ್ ಆಗಿದೆ. ಈಗ ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಆರೋಗ್ಯ ಇಲಾಖೆಯಿಂದ ಒಂದೊಳ್ಳೆಯ ಕಾರ್ಯ ಇದು. ಆರ್ಟಿಫಿಷಿಯಲ್ ಏನಾದರೂ ಪನ್ನೀರ್ ಹೊಟ್ಟೆ ಸೇರಿದ್ರೆ ನಿಜಕ್ಕೂ ಜನರು ಬದುಕೋದೇ ಕಷ್ಟ. ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಜೊತೆಗೆ ಕ್ಯಾನ್ಸರ್ ಅಂತಹ ಮಾರಕ ಕಾಯಿಲೆಗೂ ಕೂಡ ಜನರು ತುತ್ತಾಗ್ತಾರೆ. ಆ ಒಂದು ಆರೋಗ್ಯ ಇಲಾಖೆ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಈ ರೀತಿಯಾಗಿ ನಮ್ಮ ಜನರ ಆರೋಗ್ಯವನ್ನು ಕಾಪಾಡಬೇಕು, ಹಿತರಕ್ಷಣೆಯ ಮುಂದಾಗಬೇಕು ಅನ್ನುವಂತಹ ಕಾರಣಕ್ಕೆ ಈಗ ಕೃತಕ ಪನ್ನೀರನ್ನು ಬ್ಯಾನ್ ಮಾಡೋದಕ್ಕೆ ಮುಂದಾಗಿದ್ದಾರೆ.